ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಂ ಬ್ರಾಂ ಬ್ರೀಂ ಬ್ರೋಂ ಸ್ವಾಹ. ಸ್ವಾಮಿಗಳೇ, ಈ ಪೂಜೆನ ಮನೆ ಒಳಗಡೆನೆ ಮಾಡ್ಬೇಕಾ, ಹೊರಗಡೆನೂ ಮಾಡಬಹುದಲ್ವಾ? ಜೈ ಮಹಾಕಾಳಿ. ಇದು ವಾಮಾಚಾರಕ್ಕೆ ಸಂಬಂಧಪಟ್ಟಂತ ಪೂಜೆ ಅಲ್ಲ ಯಜಮಾನ್ರೆ, ಇದು ಒಂದು ರೀತಿ ಶಕ್ತಿ ಪೂಜೆ. ನೋಡೋದಕ್ಕೆ ನಿಮ್ಗೆಲ್ಲ ವಾಮಾಚಾರದ ಪೂಜೆ ತರ ಕಾಣಿಸುತ್ತೆ, ಆದ್ರೆ ಇದನ್ನ ಕೇರಳದ ಮಾಂತ್ರಿಕರು ಸದಾಚಾರ ಅಂತ ಹೇಳ್ತಾರೆ. ಸ್ವಾಮಿಗಳೇ, ನನ್ನ ಮೊಮ್ಮಗಳಿಗೆ ಈಗ 6 ತಿಂಗಳು. ಈ ಸಮಯದಲ್ಲಿ ಅವಳು ಇಲ್ಲಿ ಇರ್ಬೋದಾ? ಆ ಸುರಭಿ ಅನ್ನೋ ಹುಡುಗಿ ಮನೆಗ್ ಬಂದಾಗಿಂದ ಯಾರಿಗೂ ಏನು ತೊಂದರೆ ಆಗಿಲ್ಲ ಅಲ್ವಾ? ಸ್ವಲ್ಪ ಮನಸ್ತಾಪ ಬೇಜಾರು ಅನ್ನೋದು ಬಿಟ್ರೆ ಅವಳಿಂದ ಬೇರೆ ಯಾರಿಗೂ ತೊಂದರೆ ಆಗಿಲ್ಲ ಸ್ವಾಮೀಜಿ. ಸುಳ್ಳು. ಅವಳು ನನ್ ಮೇಲೆ ಕೊಲೆ ಪ್ರಯತ್ನ ಮಾಡಿದಾಳೆ. ಅಷ್ಟೆಲ್ಲ ಸ್ವಾಮಿಗಳೇ, ಹೊತ್ತಲ್ಲಿ ಎಲ್ಲಂದ್ರಲ್ಲಿ ಓಡಾಡ್ತಿರ್ತಾಳೆ. ಹಾಗಾದ್ರೆ ಆ ಹುಡುಗಿ ಒಳಗಿರೋ ದುಷ್ಟಶಕ್ತಿ ಇಚ್ಛೆನೆ ಬೇರೆ ಆಗಿರುತ್ತೆ. ಅದನ್ನ ತಿಳ್ಕೊಳ್ಳೋವರೆಗೂ ಯಾರಿಗೂ ಏನು ತೊಂದರೆ ಆಗಲ್ಲ. ಅಕಸ್ಮಾತ್ ಆ ರೀತಿ ಏನಾದ್ರೂ ನನಗ್ ತೋಚಿದ್ರೆ ನಾನೇ ಹೇಳ್ತೀನಿ. ಆಗ ನಿಮ್ ಮೊಮ್ಮಗಳು ಸೇರಿ ಮದುವೆ ಆಗದೆ ಇರೋ ಹೆಣ್ಣು ಮಕ್ಕಳೆಲ್ಲ ಹೊರಗಡೆ ಹೋಗ್ಬೇಕಾಗುತ್ತೆ. ಅಣ್ಣ, ಮದುವೆ ಆಗ್ತಿರೋ ಗಂಡು ಮಕ್ಳೆಲ್ಲ ಏನ್ ಮಾಡ್ಬೇಕಾಗುತ್ತೆ? ಸ್ವಾಹ. ಓಂ ಕಾಳಿಯೇ ನಮಃ. ಈಗ ದುಷ್ಟಶಕ್ತಿ ಜಾಗೃತವಾಗಿದೆ. ಎಲ್ಲಿ ಆ ಹುಡುಗಿನ ಕರ್ಕೊಂಡ್ ಬನ್ನಿ. ಅಪ್ಪ, ಈ ಹುಚ್ಚಾಟದಿಂದ ಯಾರಿಗೂ ಏನು ಪ್ರಯೋಜನ ಆಗಲ್ಲಪ್ಪ. ದಯವಿಟ್ಟು ಇದನ್ನೆಲ್ಲ ನಿಲ್ಸಕ್ ಹೇಳಪ್ಪ. ನಾಗು, ನಿನ್ನೆ ನಿನ್ಗೆ ಅಷ್ಟೆಲ್ಲ ಹೇಳಿದೀನಿ, ಮತ್ತೆ ಅದೇ ರಾಗ ಹಾಡ್ತಿದ್ಯಲ್ಲೇ. ಅತ್ತೆ, ನೀವು ಅವಳನ್ನ ಸುರಭಿ ಅಂತ ನೋಡ್ತಿರೋದು ತಪ್ಪಲ್ಲ, ಆದ್ರೆ ಅವಳು ಒಳಗಿರೋ ಸುರಭಿ ಅವಳೇನ ಅಲ್ವಾ ಅಂತ ತಿಳ್ಕೊಳ್ಳೋದು ಮುಖ್ಯ ಅಲ್ವಾ? ನಿಮ್ಮಿ ಕುರುಡು ಪ್ರೀತಿಯಿಂದ ಒದ್ದಾಡ್ತಿರೋದು ನೀವೊಬ್ರೇ ಅಲ್ಲ ಅತ್ತೆ, ಇಡೀ ಮನೆಯವ್ರು ಒದ್ದಾಡ್ತಾ ಇದ್ದೀವಿ. ಸರಿಯಾಗಿ ಹೇಳ್ದೆ ಅಮ್ಮ ನೀನು. ನಾಗು, ಹೋಗಿ ಕರ್ಕೊಂಡ್ ಬಾ. ನನ್ ಕೈಲಾಗಲ್ಲ ರೀ. ಸ್ವಾಮಿಗಳೇ, ಆ ಹುಡುಗಿ ನಿಮ್ ಮಾತ್ ಕೇಳಲ್ವಾ? ಯಾರಾದ್ರೂ ಹೋಗಿ ಕರ್ಕೊಂಡ್ ಬರ್ಲೇಬೇಕಾ? ಹಾಗೇನು ಇಲ್ಲ. ಅವಳಿಗಿಷ್ಟ ಆದವ್ರು ಯಾರಾದ್ರೂ ಕರೆದ್ರೆ ಖಂಡಿತ ಬರ್ತಾಳೆ, ಹೇಳಿದ್ದನ್ನ ನಡ್ಸ್ಕೊಡ್ತಾಳೆ. ನಾಗೇಂದ್ರಣ್ಣ, ಆ ಹುಡುಗಿಗೆ ನೀವು ಅಂದ್ರೆ ಪಂಚಪ್ರಾಣ. ನೀವು ಕರೆದ್ರೆ ಖಂಡಿತ ಬಂದೇ ಬರ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಹೌದು ಚಿಕ್ಕಪ್ಪ, ಹೇಗಿದ್ರು ಅವಳು ನಿಮ್ಮನ್ನ ಅಪ್ಪ ಅಂತ ತಿಳ್ಕೊಂಡಿದ್ದಾಳೆ. ಸುರಭಿ, ಸುರಭಿ. ಹಾಪ, ಸ್ವಲ್ಪ ಬಾಮ್ಮ ಇಲ್ಲಿ. ಬಂದೆಪ್ಪ. ಅರೆ, ಮನೇಲಿ ಪೂಜೆ ನಡೀತಿದೆ, ನನ್ಗ್ಯಾರು ಒಂದ್ ಮಾತು ಹೇಳಿಲ್ವಲ್ಲ. ಏನಮ್ಮ ಇದೆಲ್ಲ? ಏನಿಲ್ಲ ಕಣೆ, ನಿನಗೋಸ್ಕರನೇ ಇಟ್ಕೊಂಡಿರೋ ಪೂಜೆ. ನೋಡಮ್ಮ, ಎಲ್ಲ ನಿನ್ನೊಳ್ಳೇದಕ್ಕೆ. ಸ್ವಾಮಿಗಳು ಹೇಗೆ ಹೇಳ್ತಾರೋ ಹಾಗೆ ಕೇಳು. ಹೋಗು. ಅರೆ ಶಿವಾನಿ, ನೀನೆಲ್ಲಿ? ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಅವತ್ತು ಸುರಭಿ, ಶುಭ ಕಾರ್ಯ ನಡೆಯುವಾಗ ಯಾಕೆ ಹಳೆದನ್ನೆಲ್ಲ ನೆನ್ಸ್ಕೊಂಡ್ ಬೇಜಾರ್ ಮಾಡ್ಕೋತಿದ್ಯಾ? ನನ್ಗ್ಯಾವ್ದು ನೆನ್ಪಲ್ಲಿಲ್ಲ, ಅದಕ್ಕೆ ಅಲ್ವಾ ಕಂಪ್ಲೇಂಟ್ನ ವಾಪಸ್ ತಗೊಂಡಿದ್ದು. ಬಾಮ್ಮ, ಬಂದ್ ಕೂತ್ಕೋ. ಹೋಗು ಸುರಭಿ, ಸ್ವಾಮಿಗಳು ಕರಿತಾ ಇದ್ದಾರೆ. ಹೌದು, ಸೂರ್ಯ ಎಲ್ಲಿ? ಭಾವ ಯಾಕೆ ಬೇಕು ನಿನ್ಗೆ ಇವಾಗ? ಅಲ್ಲ, ಪೂಜೆಗೆ ದಂಪತಿಗಳು ತಾನೇ ಕುತ್ಕೋಬೇಕು. ಇದು ಮುತ್ತೈದೆಯರು ಮಾಡೋ ಪೂಜೆ. ಇದಕ್ಕೆ ಗಂಡನ ಅವಶ್ಯಕತೆ ಇರೋದಿಲ್ಲ. ಮೇಲಾಗಿ ಸೂರ್ಯನ್ಗೇನೋ ಕೆಲಸ ಇದೆ ಅಂತ ಹೊರಗೋಗಿದ್ದಾನೆ.